ಎಲ್ಲರಿಗೂ ನಮಸ್ಕಾರ. ನಾನು ಲಿಂಗೇಗೌಡ ಎಸ್.ಎಚ್ ಅಂತ ಹೇಳಿ ನಾನು ಅಬಕಾರಿ ನಿರೀಕ್ಷಕನಾಗಿ ನಾನು ಕುಣಿಗಲ್ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸರ್ಕಾರಿ ನೌಕರನಾಗಿ ಕೆಲಸ ಮಾಡಬೇಕಾದ್ರೆ ಸರ್ಕಾರ ಇರಬೇಕು. ಮೊದಲಿಗೆ ಸರ್ಕಾರ ಇದೆಯಾ? ಇಲ್ಲದ ಸರ್ಕಾರದ ಕೆಳಗಡೆ ಕೆಲಸವನ್ನು ನಾನು ಸರ್ಕಾರಿ ನೌಕರ ಅಂತ ಯಾಕೆ ಮಾಡಬೇಕು? ನಾನು ಸರ್ಕಾರದ ಕೆಲಸ? ಒಬ್ಬ IAS ಆಫೀಸರ್ಗೆ, ಒಬ್ಬ ದಕ್ಷ ಪ್ರಾಮಾಣಿಕ IAS ಆಫೀಸರ್ಗೆ, ದಕ್ಷ ಆಫೀಸರ್ಗೆ ಏನ್ರಿ ಸ್ವಾಮಿ ಇದು? ಏನ್ರಿ ಸ್ವಾಮಿ ಅವ್ರಿಗೆ ರಕ್ಷಣೆ ಇಲ್ಲ ಅಂದ್ರೆ ಏನ್ರಿ ಸ್ವಾಮಿ? ಎಲ್ಲಿಗೆ ಹೋಗ್ಬೇಕ್ರಿ? ಸಣ್ಣ ಪುಟ್ಟ ಅಧಿಕಾರಿಗಳು, ಸಣ್ಣ ಪುಟ್ಟ ನೌಕರರು, ಜನಸಾಮಾನ್ಯರು, ರೈತರು, ಶ್ರಮಿಕರು, ದಲಿತರು ಎಲ್ಲರೂ ಎಲ್ಲಿಗೆ ಹೋಗ್ಬೇಕ್ರಿ? ಸುಮ್ಮನೆ ನಿಲ್ಲುವುದಿಲ್ಲ ರೇ ಸ್ವಾಮಿ. ನಿಮ್ಮಂತವರನ್ನ ಪಡೆದು ಕುಗ್ಗಿಸುವುದಕ್ಕೆ ಸಹಸ್ರಾರು ಜನಗಳು, ಲಕ್ಷಾಂತರ ಜನಗಳು ಯಾವ ರೀತಿಯಲ್ಲಿ ಸಿದ್ಧತೆಯಲ್ಲಿದ್ದಾರೆ ಎನ್ನುವುದನ್ನು ನೋಡುವುದಕ್ಕೋಸ್ಕರವೇ ಪಾದಯಾತ್ರೆ ನಡೆದಿತ್ತು. ನಾವೇನು ನಮ್ಮ ಪಾದಯಾತ್ರೆಗೆ ನೀವು ಒಬ್ಬಟ್ಬಿಡ್ತೀರಿ? ಆ ಭ್ರಮೆಯನ್ನ ಇಟ್ಕೊಂಡಿಲ್ಲ. ಬಂಡತನ ನಿಮ್ಮನ್ನ ಅಲ್ಲಿವರೆಗೆ ಬಿಡುವುದಿಲ್ಲ ಅಂತ ನಮಗೆ ಗೊತ್ತಿತ್ತು. ಬಂಡತನ ಇಲ್ಲದೆ ಹೋಗಿದ್ರೆ 8 ದಿನ ಬೇಕಿಲ್ಲ. ಒಬ್ಬ ದಕ್ಷ ಅಧಿಕಾರಿಯ ಯಾವ ರೀತಿಯಲ್ಲಿ ಅವರು ಆತ್ಮಹತ್ಯೆನ, ಕೊಲೆಯ ಏಲದು ಅಂತ ಅನ್ನುವಂಥದ್ದನ್ನ ಗೊತ್ತು ಮಾಡೋದಕ್ಕೆ ನೀವು ಈ ರಾಜ್ಯದ ಜನತೆಯ ಮುಂದಿರುವುದಕ್ಕೆ ಜವಾಬ್ದಾರಿ ಇಟ್ಕೊಂಡಿರುವಂತ ನೀವು ಸುಮ್ಮನೆ ಇರ್ತೀರಿ ಅಂತಂದ್ರೆ ಹೇಗೆ? ಏನು ಸ್ವಾಮಿ? ಆತ್ಮಹತ್ಯೆ ಅಂತ ಮಾತಾಡ್ತಿರಲ್ಲ ನೀವು. ಆತ್ಮಹತ್ಯೆ ಅಂದ್ರೆ ಅದರಿಂದ ಆಗುವಂತ ಸಮಾಜದ ಮೇಲೆ ಆಗುವಂತ ಪರಿಣಾಮಗಳ ಬಗ್ಗೆ ನಿಮಗೆ ಅವಗಾಹನೆ ಇದೆಯಾ ಸ್ವಾಮಿ? ನಿಮಗೆ ಒಬ್ಬ ದಕ್ಷ ಅಧಿಕಾರಿ, 100 ಜನರ ಕಣ್ಣೀರು ಒರೆಸುವಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾರೆ ಅಂತಂದ್ರೆ ಎಷ್ಟು ಜನ ಗೊಂದಲದಲ್ಲಿರುವಂತವರು, ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಿರುವಂತವರು ನಮಗೂ ಕೂಡ ಆತ್ಮಹತ್ಯೆ ಪರಿಹಾರವಾಗಬಹುದೇನೋ ಅಂತ ಆಲೋಚನೆ ಮಾಡ್ತಾರೆ ಅನ್ನುವಂಥದ್ದು ರಾಜ್ಯವನ್ನ 6.5 ಕೋಟಿ ಜನಗಳನ್ನು ಆಳ್ತೀವಿ ಅಂತ ಹೇಳುವಂತ ನಿಮಗೆ ನಿಮ್ಗೆ ಎಷ್ಟು ಜನಗಳು ಗೊಂದಲದಲ್ಲಿದ್ದಾರೆ? ಇಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತವ್ರು ಎಷ್ಟು ಜನ ಇದ್ದಾರೆ? ಅವರೆಲ್ಲರಿಗೂ ಆತ್ಮಹತ್ಯೆ ದಾರಿಯನ್ನ ನಮ್ಮ DK ರವಿ ಸಾಹೇಬರು ತೋರಿಸಿದ್ರು ಅಂತ ಹೇಳಿದ್ರೆ ಯಾಕ್ರಿ ನಿಮಗೆ ಬೇಕು ರಾಜಕೀಯ? ಯಾಕ್ರಿ ಬೇಕು ನಿಮಗೆ ಅಧಿಕಾರ? ಯಾಕ್ರಿ ಬೇಕು ನಿಮಗೆ ರಾಜಕೀಯ? ನನಗೆ ಮಾತನಾಡೋದಕ್ಕೆ ಇಷ್ಟ ಇಲ್ಲ. ಇದು ಸಾರು ನೋಡಿ, ದಯವಿಟ್ಟು ನನಗೆ ಬಂಧುಗಳೇ, ಅಣ್ಣ ತಮ್ಮಂದ್ರೆ, ನನಗೆ ಈ ಮಾತನಾಡ್ಬೇಕು ಅಂತಂದ್ರೆ ಬೇರೆ ಏನೆಲ್ಲ ಮಾತಾಡ್ಬೇಕು ಅನ್ಸುತ್ತೆ. ಆದ್ರೆ ಇದು ಸಮಯ ಅಲ್ಲ. ಸಂತೋಷ ಕಡೆಗಾದ್ರೂ ಕೂಡ ತಮ್ಮ ಬಂಡತನವನ್ನ ನಿಧಾನವಾಗಿ ಕಡಿಮೆ ಮಾಡಿಕೊಂಡು ಅಧಿಕಾರವನ್ನ ಏನು ಇವರು ಪ್ರಕರಣವನ್ನ CBI ತನಿಖೆಗೆ ಒಪ್ಪಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಸಂತೋಷ ಪಡೋಣ. ಲೇಟಾಗಾದ್ರೂ ನ್ಯಾಯ ಸಿಗುತ್ತೆ ಅಂದ್ರೆ ಒಪ್ಕೊಳ್ಳೋಣ. DK ರವಿ 1 ವಾರಗಳಿಂದೀಚೆಗೆ ಕರ್ನಾಟಕ ವಿಲಿ ಒತ್ತಾಡ್ತಾ ಇರುವಂತದ್ದು ಒಬ್ಬ DK ರವಿ ಏನು ಇದ್ದಾರಲ್ಲ, ಅವರು ಎಂತಹ ಅಧಿಕಾರಿ, ಅವರ ಮನಸ್ಥಿತಿ ಏನು, ಅವರ ತಲೆ ಒಳಗಡೆ ತುಂಬಿಕೊಂಡಿದ್ದಂತಹ ವಿಚಾರಧಾರೆಗಳೇನು ಅನ್ನುವುದನ್ನು ನಾನು ನೇರವಾಗಿ ಹತ್ತಿರದಿಂದ ಗಮನಿಸಿದ್ದೀನಿ. ನಾನು ಹೇಗೆ ಬಡವರ ಮಕ್ಕಳಿಗೆ, ಅವ್ರ ಮನೆಗಳಿಗೆ, ಅವರ ಸ್ಕೂಲ್ಗಳಿಗೆ ಹೋಗಿ ಶನಿವಾರ ಬಿಡು ಮಾಡ್ಕೊಂಡು ಹೋಗಿ ಆ ತಾಪತ್ರೆಗಳ ನಡುವಿನಲ್ಲೂ ಪಾಠ ಮಾಡಿ ಎಂಕರೇಜ್ ಮಾಡುವಂತ ಮನಸ್ಥಿತಿ ಇರುವಂತವರು, ರೈತರ ಬಗ್ಗೆ, ಮರಳು ಬಗ್ಗೆ ಏನ್ರಿ ಸ್ಯಾಂಡ್ ಮಾಫಿಯಾ. ದಯವಿಟ್ಟು ರೈತ ಬಂಧುಗಳು, ಇದು ಒಕ್ಕಲಿಗರ, ನಾನಿಲ್ಲಿ ಮಾತನಾಡೋದಕ್ಕೆ ನನಗೆ ಎಷ್ಟು ನೈತಿಕತೆ ಇದೆಯೋ ಅಂತ ಗೊತ್ತಿಲ್ಲ, ಆದ್ರೆ ಬಂದ್ಬಿಟ್ಟಿದ್ದೀನಿ. ಆದ್ರೆ ಯಾವುದೋ ಒಂದು ಸದುದ್ದೇಶದಿಂದ ಇದು ನಡೀತಾ ಇರುವಂತದ್ದು. ಅದಕ್ಕೆ ಎಲ್ಲ ಕೂಡ ಕೈ ಜೋಡಿಸ್ಬೇಕು ಅನ್ನುವಂಥದ್ದು ನನಗಿದೆ. ರವಿ ಕೂಡ ಇದೇ ಜನಾಂಗದ ಹುಡುಗ ಅನ್ನುವಂಥದ್ದು ಹೆಮ್ಮೆ ಇದೆ ನನಗೆ. ಆದ್ರೆ ಸರ್ಕಾರ ಬೇರೆ ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿ ನಡ್ಕೊಳ್ಬೇಕು ಅಂತ ಅನ್ನುವಂಥದ್ರ ಅವಗಾಹನೆ ಇಲ್ವಲ್ಲ ಅನ್ನೋ ಬೇಜಾರಿಂದ ನಾನು ಮಾತಾಡಿದ್ದೀನಿ. ಸಂತೋಷ ಆಗಿದೆ. ದುಃಖದ ನಡುವೆ ಸಂತೋಷ ಪಡ್ತಾ ಇದೀವಿ ನಾವು.
ನಮ್ಮ ರಮೇಶಣ್ಣ ಹೇಳಿದ್ರು, ಯಾವುದಾದ್ರೂ ಒಂದು ಜಿಲ್ಲೆಗೆ ರವಿ ಅವರ ಹೆಸರನ್ನು ನಾಮಕರಣ ಮಾಡಬೇಕು, ರವಿ ಅವರ ಹೆಸರನ್ನ ಇಡಬೇಕು ಅಂತ ಏನ್ ಹೇಳಿದ್ರಲ್ಲ, ಈ ಕರ್ನಾಟಕ ಇರುವವರೆಗೆ, ಈ ಭಾರತ ದೇಶ ಇರುವವರೆಗೆ ರವಿಯ ಹೆಸರು ಶಾಶ್ವತವಾಗಿ ಉಳಿಬೇಕಾಗ್ತದೆ. ಯಾವ ಕಾರಣಕ್ಕೆ ಇವರ ಬಲಿದಾನ ಆಗಿದೆ, ಯಾವ ಕಾರಣಕ್ಕೆ ಇವರ ಬಲಿದಾನ ಆಗಿದೆ ಅಂತ ಅನ್ನುವುದರ ನೆನಪು ಮುಂದಿನ ಪೀಳಿಗೆಗೆ ಅವರ ಹಾಗೆ ನಡಿಬೇಕು ಅನ್ನುವಂತಹ ಸ್ಫೂರ್ತಿಯನ್ನು ತುಂಬುವುದಕ್ಕೋಸ್ಕರ ಅವರ ಹೆಸರಲ್ಲಿ ಒಂದು ಜಿಲ್ಲೆಗೆ ಯಾವುದಾದ್ರೂ ಒಂದು ಜಿಲ್ಲೆಗೆ ನಾಮಕರಣ ಮಾಡಬಹುದು. ನೋಡುವ ಸರ್ಕಾರ ಯಾವ ತರದ ದೊಡ್ಡತನ ತೋರಿಸುತ್ತೆ ಅಂತ ಅನ್ನೋದನ್ನ. ಸಾಕು. ರವಿ ಅವರು, ನಾನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿ 2004ರಲ್ಲಿ ಸೆಲೆಕ್ಷನ್ ಆದಾಗ ನನ್ನ ಜೊತೆಯಲ್ಲಿ ಆಯ್ಕೆಯಾಗಿ ಸಬ್ ಇನ್ಸ್ಪೆಕ್ಟರ್ ಆಗಿ ನಾವಿಬ್ರು ಚನ್ನಪಟ್ಟಣ PTS ನಲ್ಲಿ ಟ್ರೈನಿಂಗ್ ಮುಗಿಸಿದ್ವಿ. ನನಗೆ ಆಗಿನಿಂದಾನೋ ಗೊತ್ತು, ತುಂಬಾ ಸ್ನೇಹಿತರಾಗಿದ್ವಿ. ಎಲ್ಲದಕ್ಕಿಂತ ಅವರು ಈ ಕರ್ನಾಟಕಕ್ಕೆ ಈ ಕಳೆದ 2 ವರ್ಷಗಳಿಂದ ಒಂದು ದೊಡ್ಡ ಆಶಾಕಿರಣ ತರ ಕಾಣಿಸ್ತಾ ಇದ್ರು. ಆ ಆಶಾಕಿರಣವನ್ನ ಕಳ್ಕೊಂಡಿದ್ವಿ. ಹೆಸರಲ್ಲೇ ರವಿ ಅವರು ಕಿರಣವಾಗುವುದರ ಬದಲು ರವಿಯಾಗಿಯೇ ಇರಲಿ. ರವಿ DK ರವಿ ಅಮರ್ ರಹೆ, DK ರವಿ ಅಮರ್ ರಹೆ, DK ರವಿ ಅಮರ್ ರಹೆ. ಸಾಕು ಸ್ವಾಮಿ, ಸಾಕು ಬಂಧುಗಳೇ. ಬೇರೆಯವರೆಲ್ಲ ಮಾತಾಡೋರು ಇದ್ದಾರೆ. ಸಾಕು. ನಮಸ್ಕಾರ.